ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪರವಾಗಿಲ್ವೇ? ನನ್ ಕಂಡ್ರೆ ಇಷ್ಟಾದ್ರೂ ಭಯ ಆಯ್ತಲ್ಲ. ಭಯನ ನಂಗೆ ಯಾಕೆ? ಅದು ನಿನ್ಕಂಡ್ರೆ ಹೋಗ್ಲಿ ಬಿಡಿ. ಮಾತಲ್ಲಿ ಧೈರ್ಯ ಇದ್ರು, ಆದ್ರೆ ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇದೆ. ನಂಗೂ ಅದೆಲ್ಲ ಅರ್ಥ ಆಗತ್ತೆ. ಕಷಾಯ ಕುಡೀರಿ. ಕಷಾಯನ ನನಗೆ ಯಾಕೆ? ವಿಷ ಕುಡಿಯೋರ್ಗೆ ಕಷಾಯ ತಂದ್ಕೊಟ್ರೆ ಯಾಕೆ ಅಂತ ಕೇಳ್ತೀವ್ರಲ್ಲ. ಇದೆಲ್ಲ ನಿಮ್ಗೆ ಒಳ್ಳೇದಕ್ಕೆ ಅಂತಾನೆ ಮಾಡ್ತೀವಿ. ನನ್ಗಿದೆಲ್ಲ ಬೇಡ, ನಾನು ವಿಷನೇ ಕುಡಿತೀನಿ ಅಂತ ನೀವು ಹಠ ಮಾಡಿದ್ರೆ ಅದು ನಿಮ್ಮ ಹಣೆ ಬರ. ಆದ್ರೆ ಈ ಕಷಾಯ ಅಮೃತ ಇದ್ದಂಗೆ. ವಿಷ ಕುಡಿಯೋ ಅಭ್ಯಾಸನ ಸ್ವಲ್ಪ ಆದ್ರೂ ಕಮ್ಮಿ ಮಾಡ್ತೈತೆ. ತಕಳಿ. ನಂಗೆ ಬೇಡ ಅದು. ನೀವ್ ಕುಡಿಲಿ ಅಂತಾನೆ ಇದನ್ನ ತಂದೀವ್ನಿ. ನಿಮ್ಗೆ ಇದು ಕುಡಿದೆ ಬೇರೆ ದಾರಿನೇ ಇಲ್ಲ. ನಂಗೆ ಬೇಡ ಅಂತ ಹೇಳಿದ್ನಲ್ಲ. ಬೇಡ ಅಂದ್ರೆ ಕೇಳೋರು ಯಾರು? ಸಾವಿತ್ರಿ ಬೇಡ. ಇಲ್ಲಿ ಕೇಳಿ. ನೀನು ಕುಡಿಸ್ದೆ ಅಂತ ಕುಡಿಲಿಲ್ಲ, ನನ್ನ ಆರೋಗ್ಯ ಚೆನ್ನಾಗಿರುತ್ತಲ್ಲ ಅಂತ ಕುಡ್ದೆ ಅಷ್ಟೇ. ನಿಂಗೇನು ಭಯ ಪಡ್ಕೊಂಡಿಲ್ಲ. ನಾನು ಅದೊಂದೇ ಕಾರಣಕ್ಕೆ ನಿಮ್ಗೆ ಈತೆಲ್ಲ ಮಾಡ್ತಿರೋದು. ಇಲ್ಲಿ ನೋಡಿ, ನೀವು ನನ್ನ ತಾಳಿ ಕಟ್ಟಿರೋ ಗಂಡ. ನೀವು ಆರೋಗ್ಯವಾಗಿರ್ಬೇಕು. ಯಾಕಂದ್ರೆ ನಾನು ಮುತ್ತೈದೆ ಆಗಿರ್ಬೇಕು. ನಿಮ್ಮಂತ ಕೆಟ್ಟ ಮನುಷ್ಯರು ಈ ಭೂಮಿ ಮೇಲೆ ಯಾಕಾದ್ರೂ ಹುಡ್ತಾರೋ ಅಂತ ನಾನು 1000 ಸರಿ ಯೋಚನೆ ಮಾಡಿದ್ದೀನಿ. ಆದ್ರೆ ಏನ್ ಮಾಡ್ಲಿ, ಹೆಂಡತಿ ಅನ್ನೋ ಸ್ವಾರ್ಥ. ಆ ಸ್ವಾರ್ಥ ನಿಮ್ಮನ್ನಿವತ್ತು ಒಳ್ಳೆಯವರಾಗಿ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಪ್ರಯತ್ನದಲ್ಲಿ ಸುಮಾರು ಜನ ನನಗೆ ಸಾಥ್ ಕೂಡ ಕೊಡ್ತವ್ರೆ. ಅಂದ್ರೆ ಈ ಮನೆಗೆ ಬಂದಿದ್ರಲ್ಲ ಜಾನಕಿ ಮೇಡಮ್, ಅವರು ಮತ್ತೆ ಸುಬ್ಬು ಅಣ್ಣ ಸೇರಿ ನಂಗೆ ಈ ಕಷಾಯನ ಮಾಡ್ಕೊಡಕ್ಕೆ ಹೇಳ್ಕೊಟ್ಟವ್ರೆ. ಕಷಾಯ ತುಂಬಾ ಸಂದ ಕೆಲಸ ಮಾಡ್ತದೆ. ಅವ್ರ ಮಾತು ಹಂಗೆ ಅಲ್ವಾ? ಅವ್ರ ಮಾತುಗಳನ್ನ ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಿ, ಆಗ ನಿಮ್ಗೂ ಒಳ್ಳೆ ಬುದ್ಧಿ ಬರ್ತದೆ. ತಾಯಿ ಕಲಿಸಿದ್ರೆ ಅದು ಸಂಸ್ಕಾರ. ಅದೇ ನಾನ್ ಕಲಿಸಿದ್ರೆ ನಿನ್ನ ಅಂತ್ಯ ಸಂಸ್ಕಾರ. ಅಲ್ಲ, ಆ ಜಾನಕಿ ಡಯಟಿಷಿಯನ್ ಅಂತ ನೆಪ ಮಾಡ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ಯಾರು? ಇವರೇ ನಿಮ್ಮನ್ನು ನೋಡ್ಕೊಳಕ್ ಬಂದಿರೋಂಥ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಕಮ್ ಶೆಫ್. ಓಹ್, ಸುಬ್ಬು ತಾನೆ? ಆಗಿದ್ಮೇಲೆ ಸುಬ್ಬುಗೆ ನಂದಿನಿ ಎಲ್ಲಿರ್ತಾಳೆ, ಏನು ಮಾಡ್ತಿರ್ತಾಳೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆ ಸುಬ್ಬುನ ಲಾಕ್ ಮಾಡಿದ್ರೆ ನಂದಿನಿ ಬಗ್ಗೆ ಎಲ್ಲ ವಿಚಾರನ ತಿಳ್ಕೊಬೋದು. ಹೇಳಮ್ಮ, ಕಾಂತಮ್ಮಮ್ಮಿ ನಿಂಗೇನಾದ್ರೂ ಹೇಳ್ಕೊಡ್ತಿದಾರಾ? ಮೊದ್ಲೇ ಅವ್ರ ಬುದ್ಧಿ ಸರಿಗಿಲ್ಲ. ಬರ್ತಾ ಬರ್ತಾ ತುಂಬಾ ಫಿಟ್ಟಿಂಗ್ ಇಡ್ತಿದಾರ ಅವರು. ಅವ್ರ ಜೊತೆ ಸೇರೋದ್ನ ಸ್ವಲ್ಪ ಕಮ್ಮಿ ಮಾಡಮ್ಮ. ಅಂತೂ ನನ್ನ ಕಾಂತು ಬ್ರೋ ಫ್ರೆಂಡ್ಶಿಪ್ಗೆ ಕಣ್ಣು ಹಾಕಿದ್ರಿ ಅವ್ರು. ಇಲ್ಲ ಹೇ, ನೀನ್ 3 ಹೊತ್ತು ಸುಬ್ಬು 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 ಅಂತ ಆ ಮನೆ ಹತ್ರ ಹೋಗುವಾಗ ನಾನು ಏನಾದ್ರೂ ಮಾತಾಡದ್ನ? ಸುಮ್ನೆ ಬಿಟ್ಟಿರ್ಲಿಲ್ವಾ ನಿನ್ನ? ಅಮ್ಮ, ಸುಬ್ಬು ದೇವ್ರಂತ ಮನುಷ್ಯ, ಆದ್ರೆ ಕಾಂತಮ್ಮ ನರಿ ಬುದ್ಧಿ ಇರೋ ಹೆಂಗ್ಸು. ಯಾರ್ ಜೊತೆ ಇತ್ಕೊಂಡು ಯಾರನ್ನ ಮುಗಿಸ್ತಾರೆ ಅಂತಾನೆ ಗೊತ್ತಾಗಲ್ಲ. ಮುಚ್ಚೆ ಬಾಯಿ, ಜಾಸ್ತಿ ಮಾತಾಡ್ಬೇಡ. ನಾನು ಯಾರ ಜೊತೆ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ, ಯಾಕೆ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬುದ್ಧಿ ಹೇಳಕ್ ಬರ್ಬೇಡ ಅಷ್ಟೇ. ತಗೋ.
ರೀ ಹ್ಮ್ ನನ್ ಕೆಲ್ಸಕ್ಕೆ ಹೋಗೋದ್ರಿಂದ ಏನೂ ತೊಂದರೆ ಆಗಲ್ಲ ತಾನು? ಏನು ತೊಂದರೆ ಆಗಲ್ಲ ವರ. ನಿನ್ನ ಮನೆ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ ನಿನ್ನ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡು, ಸರಿನಾ? ಆದ್ರೂ ಸಂಜೆವರೆಗೂ ನಾನಿಲ್ದೆ ಮನೇಲಿದ್ದೀನಿ ಅಂತ ಹೇಗೆ ಮೇಂಟೈನ್ ಮಾಡ್ತೀರಾ? ಅದೆಲ್ಲ ನಾನು ನೋಡ್ಕೊಳ್ತೀನಿ. ನೀನು ಈಗಲೂ ಮನೆಯಲ್ಲೇ ಇದೆಯಾ, ಮನೆಯಲ್ಲೇ ಇರ್ತೀಯ. ಅದು ಹೇಗೆ ಸಾಧ್ಯ? ನಾನು ಕೆಲ್ಸಕ್ಕೆ ಹೋದ್ಮೇಲೆ ಮನೇಲಿ ಹೇಗಿರ್ತೀನಿ? ಇರ್ತೀಯ ವರ. ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತೀಯ ತಾನೆ. ನನ್ನ ಮನಸ್ಸಲ್ಲಿದೆಯಾ ಅಂದಮೇಲೆ ಈ ಮನೆಯಲ್ಲೂ ಇರ್ತೀಯ ಅಲ್ವಾ? ಸರಿ ಬರ್ಲಾ? ಲವ್ ಯು. ಐ ಲವ್ ಯು ಟೂ. ಹೋಗ. ಹುಷಾರ್. ಹೊಟ್ಟೆ ಹಸಿತಾ ಇದೆ. ಎಲ್ಲಿವಳು ತಿಂಡಿನ ತರ್ಲಿಲ್ಲ? ಹೀಗೆ ಬಿಟ್ರೆ ಹೊತ್ತು ಮುಳುಗಿ ಸಂಜೆ ಆಗತ್ತಷ್ಟೇ. ಎಷ್ಟೊತ್ತೆ ತಿಂಡಿ ರೆಡಿ ಆಗೋದು? ಅಯ್ಯೋ, ಅಮ್ಮ ಈ ಕಡೆ ಬರ್ತಿರೋದಿದೆ. ಅಯ್ಯೋ ಮೇಡಮ್, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ಅಮ್ಮನ ಪ್ರೀತಿ ಯಾರೇ ತೋರಿಸಿದ್ರು ಅಮ್ಮನೇ. ನೀವು ಅವ್ರನ್ನ ಅಮ್ಮ ಅಂತ ಅನ್ಕೋಬಹುದು. ಹೌದಾ? ಹಾಗಂತೀಯಾ? ಅಯ್ಯೋ ಅನ್ನೋದೇನಿದೆ ಮೇಡಮ್, ಅವರು ನಿಮ್ಗೆ ಅಮ್ಮನೇ. ನೀವು ಮನಸ್ಫೂರ್ತಿಯಾಗಿ ಅವ್ರನ್ನ ಅಮ್ಮ ಅಂತಾನೆ ಕರೀರಿ, ಹಾಗೆ ಮಾತಾಡ್ಸಿ, ಹಾಗೆ ಪ್ರೀತಿ ತೋರಿಸಿ. ಅವರು ನಿಮ್ಮನ್ನ ಮಗಳು ಅಂತಾನೆ ಅನ್ಕೋತಾರೆ. ಸುಬು, ಈ ಮಾತನ್ನ ನಿನ್ ಬಾಯಲ್ಲಿ ಕೇಳ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾಗಾದ್ರೆ ಓಕೆ, ಇನ್ಮೇಲೆ ನಾನು ಅವ್ರನ್ನ ಅಮ್ಮ ಅಂತಾನೆ ಅನ್ಕೋತೀನಿ. ಸರಿ ಆಯ್ತು, ನೀನ್ ಹೊರಡು ಈಗ. ನೀನ್ ಇಷ್ಟೊತ್ತಿಂದ ಇಲ್ಲೇ ಇದೆಯಾ? ಆ ಕಾಂತಮ್ಮ ಅವ್ರು ನೋಡಿದ್ರೆ ಮತ್ತೆ ಕಿರಿಕ್ ಮಾಡ್ತಾರೆ. ನಾವಿಬ್ರು ಒಟ್ಟಾಗೆ ಒಂದ್ ರೂಮಲ್ಲಿ ಇರೋ ಮುಹೂರ್ತ ಇನ್ನೂ ಬಂದಿಲ್ಲ. ನೀವು ಆಸೆ ಪಟ್ಟಿದ್ದೆಲ್ಲ ನಿಮಗೆ ಸಿಗ್ತಿದೆ, ಆದರೆ ನಾನು ಆಸೆ ಪಟ್ಟಿದ್ದು ಸಿಗೋದಕ್ಕೆ ಮುಹೂರ್ತ ಅಡ್ಡ ಬರ್ತಿದೆ. ಕಳ್ಳ, ಹೋಗು ಆಚೆ ಹೋಗು, ಹೋಗು ಹೋಗು ಹೋಗು. ಮಗಳು ಅಳಿಯ ಇನ್ನೂ ಒಂದಾಗಿಲ್ಲ. ಅವ್ರ ಜೀವನ ಸಂತೋಷವಾಗಿರಬೇಕು ಅಂದರೆ ಅವರಿಬ್ಬರು ಒಂದಾಗಬೇಕು. ನಾನೇ ಅವರನ್ನು ಒಂದು ಮಾಡಬೇಕು.